ಹಿಂಗೋ ಚೆನ್ನಾಗಿ ಲಾಭ ಬಂತಲ್ಲ, 50,000 ಲಾಭ ಬಂತೇಳು. 50,000 ಲಾಭ ಬಂದರೆ ಹೆಂಗೆ ಕಳಿಯಂಗಿಲ್ಲ, ತುಂಬ ಖುಷಿ ಆಗ್ತೈತೆ. ಅದೇ ಒಳ್ಳೆ ಬಿಸ್ನೆಸ್ ಹಿಡಿದ್ಬಿಟ್ಟಿದ್ಯಾ. ನಾನು ಅದೇನೆ ಸುಮ್ಮನೆ ಅದು ಅಂಗಡಿಗೆ ಹೋಗೋದಿಲ್ಲ ಇನ್ಮೇಲೆ ಕೆಲಸಕ್ಕೆ. ಈಗ ಇದನ್ನು ತಗೊಂಬರೋದು ಎಲ್ಲ ರಿಪೇರಿ ಮಾಡೋದು, ಹೆಂಗೋ ನಿನ್ನ ದುಡ್ಡು ಐತಲ್ಲ, ತರೋದು ರಿಪೇರಿ ಮಾಡೋದು ಇಬ್ಬರು ಅದನ್ನೇ ಬಿಸ್ನೆಸ್ ಮಾಡ್ಕೊಂಡಿದ್ದು ಬಿಡ. ನಾನು ಅಲ್ಲಿ ಕೆಲಸಕ್ಕೆ ಬರಲ್ಲ ಅಂತ ಹೇಳಿದ್ದೀನಿ ನಾಳೆ. ಸರಿ ಆಯಿತು. ಮತ್ತೆ ಇಲ್ದಾಗ ಮತ್ತೆ ಏನಾದ್ರೂ ಕೆಲಸ ಮಾಡಬೇಕಾಗುತ್ತೆ ಅಂದರೆ ಇದೇ ವಾಸಿ. ಯಾವುದಾದ್ರೂ ಒಂದು ಮಾರಿದ್ರೂ ಈಗ 50,000 ಲಾಭ ಬರೋಂಥದ್ದು ಒಂದು ಮಾರಿದ್ರೆ ಸಾಕಪ್ಪ. 50,000 ಲಾಭ ಬಂತಲ್ಲ, ನನಗೇನೋ ತುಂಬ ಖುಷಿ ಆಗ್ಬಿಡ್ತು. ಆ ಖುಷಿನೇ ಕಾಣಿಸ್ತಾ ಇಲ್ಲ ನಿಮ್ಮ ಮುಖದಲ್ಲಿ. ನನಗೆ ಆ ಖುಷಿ ಕಾಣಿಸೋಕ್ಕೆ ಇವಾಗ ಏನು ಮಾಡಲಿ, ಆ ಧರಣಿ ಅನ್ನೋನು ಮೋಸ ಮಾಡಿಬಿಟ್ನಲ್ಲ, ಆ ವಿಕ್ಕಿ ಅನ್ನೋನು ಮೋಸ ಮಾಡಿದ್ನಲ್ಲ, ಅದಕ್ಕೆ ನನಗೆ ಎಷ್ಟು ಸಿಟ್ಟು ಬರ್ತೈತೆ ಅಂದರೆ ನಿಜವಾಗ್ಲೂ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅವ್ನ ಮೇಲೆ ಗಲಾಟೆ ಮಾಡಬೇಕು ಅನ್ನಿಸ್ತೈತೆ. ಅದಕ್ಕೆ ಗಲಾಟೆ ಮಾಡಿಬಿಡ್ತೀನಿ ಮಹಿ ಅವ್ನ ಮೇಲೆ. ಹೋಗಿ ಅವ್ನ ತುಂಬಾ ಮೋಸ ಮಾಡಿಬಿಟ್ಟ. ಆ ಹುಡುಗಿಗೆ ಇನ್ನೂ ಗೊತ್ತಿಲ್ಲ. ಆ ಹುಡುಗಿ ಮುಂದೆ ನಾನು ಗಲಾಟೆ ಮಾಡ್ತೀನಿ. ಆ ಹುಡುಗಿ ಮುಂದೆ ಗಲಾಟೆ ಮಾಡಿದ್ರೆ ಅವ್ನ ಮರ್ಯಾದೆ ತೆಗೆದ್ರೆ ಗೊತ್ತಾಗುತ್ತೆ. ಯಾಕೋ ಈ ರೀತಿ ಮೋಸ ಮಾಡಿದೆ, ನನಗೆ ಆಸ್ತಿಲಿ ಭಾಗ ಕೊಡು ನೀನು ಅಂತ ಕೇಳ್ತೀನಿ. ಏನೇ ಅಂದರೂ ಕೋಟಿಗಟ್ಟಲೆ ಬೆಲೆ ಬಾಳುತ್ತಂತೆ ಅಂತ ಆಸ್ತಿ ಅಂತೆ. ಕೊಡ್ಲೇಳಿ ಇವತ್ತು 1 ಎಕರೆ ಕೊಡ್ಲೇಳು. 1 ಎಕರೆನೇ 3 ಕೋಟಿಗೆ ಹೋಗುತ್ತಂತೆ ಅಂತ ಆಸ್ತಿ ಅಂತೆ ಇವತ್ತು. 1 ಎಕರೆ ಕೊಟ್ಟಿದ್ರು ಸಾಕಾಗಿತ್ತು ನನಗೆ ಇವತ್ತು. ಅದಕ್ಕೆ ಮತ್ತೆ ನನಗೆ ಅದು ಖುಷಿನೇ ಕಾಣಿಸ್ತಾ ಇಲ್ಲ. ನನಗೆ ಅದು ಖುಷಿ ಪಡ್ಕೊಳ್ಳೋಣ ಅಂದರೂ ನನಗೆ ಖುಷಿ ಪಡೋದಕ್ಕೆ ಆಗ್ತಾ ಇಲ್ಲ. ಅಷ್ಟು ಬೇಜಾರಾಗ್ತೈತೆ ನನಗೆ. ಹೋಗ್ತೀನಿ ತಡಿ, ಕೇಳ್ತೀನಿ. ಈ ರೀತಿ ಮೋಸ ಮಾಡ್ಬೇಕಂತ ಎಷ್ಟು ದಿನದಿಂದ ಕಾತ್ಕೊಂಡಿದ್ದೆ ಅಂತ ಕೇಳ್ತೀನಿ. ಅವ್ರ ಅಪ್ಪ ನೋಡು, ಅವ್ನು ಧರಣಿಂಗ್ ಕೇಳ್ತೀನಿ ತಡಿ ಅವ್ರ ಅಪ್ಪನ. ಅದೇ ಅಂತ ಆಸ್ತಿ ಇದ್ದಿದ್ರೆ ಆರಾಮಾಗಿರ್ಬೋದಾಗಿತ್ತು. ಏನು ಬಿಡು, ನಮ್ಮದು ಆಸ್ತಿ ಇದೆಯಲ್ಲ, ಬೇಜಾನ ಆಸ್ತಿ ಇದೆ, ನೀನು ತಲೆ ಕೆಡಿಸ್ಕೊಬೇಡ. ಯಾಕೆ ಸುಮ್ಮನೆ ಇರ್ಲೇಳ, ಅದು ಇರಲಿ ಇದು ಇರಲಿ. ಅದು ಇರಬೇಕು ಇದು ಇರಬೇಕು. ಬಾ ಹೋಗೋಣ ಕೇಳೋಣ. ನಿಮ್ಮಪ್ಪ ಇನ್ನೊಂದೆರಡು ದಿನ ಇರೋ ಅಂತ ಹೇಳ್ಬೇಕಾಗಿತ್ತು ಕಣಮ್ಮ. ಅಯ್ಯೋ ಮಾಮ, ಅಪ್ಪಯ್ಯ ಎಲ್ಲೂ ಇರಲ್ಲ. ಏನಾನ ಬಂದಿರೋದು ಹೆಚ್ಚು ಅಷ್ಟೇನೆ. ಬರುತ್ತೆ ಹೋಗುತ್ತೆ, ಹಿಂಗೆ ಮಾಡ್ಕೊಂಡು ಹೆಂಗೆ ಹತ್ರ ಇರೋದಕ್ಕೆ ಬಂದು ಹೋಗುತ್ತೆ. ಮೋಸಗಾರರು ಮೋಸ ಮಾಡಿದ್ರು. ಆಸ್ತಿ ಏನೂ ಇಲ್ಲ ಅಂತ ನನ್ನ ಹತ್ರ ಸುಳ್ಳು ಹೇಳ್ಬಿಟ್ಟು ಹೆಂಗೆ ಬರೆಸ್ಕೊಂಡ್ರು ನೋಡು. ಎಷ್ಟು ಮೋಸ ಮಾಡಿದ್ರು ಇವತ್ತು, ಎಷ್ಟು ಮೋಸ ಮಾಡಿದ್ರು. ಮನೆ ಆಡ್ರು ನೀವು ಉದ್ಧಾರ ಆಗಲ್ಲ, ಹಾಳಾಗಿ ಹೋಗ್ತೀರಾ. ಏಯ್, ನೀನು ಏನು ಹಿಂಗೆ ಮಾತಾಡ್ತಾ ಇದೀಯಾ? ನೆಟ್ಟಿಗೆ ಮಾತಾಡೋದು ಕಲಿ. ಮನೆ ಆಳ್ರು ಅಂದ್ರೆ ಸರಿ ಆಗೋದಿಲ್ಲ. ಯಾಕೆ ಒಟ್ಟೂರಿಗೆ ಬಂದುಬಿಡ್ತಾ? ಏಯ್, ನಾನು ವಿಕ್ಕಿ ಹೆಂಡ್ತಿ ನಾನೇ ಕಣೆ ಫಸ್ಟ್ ಮದುವೆ ಆಗಿದ್ದು. ಅವನು ಒಳ್ಳೆಯವನಲ್ಲ. ಅವನ್ನ ಹೋಗಿ ಹೋಗಿ ನೀನು ಮದುವೆ ಆಗಿದೆಯಲ್ಲ ನೋಡು, ನಿನಗೆಂತ ಒತ್ತು ಬರುತ್ತೆ ಅಂತೇಳಿ ನಾನು ಅವನಿಂದ ಅನುಭವಿಸಿರೋದು ಅಷ್ಟಿಷ್ಟಲ್ಲ. ನಿನಗೆ ಅವಾಗಲೇ ನಾನು ಹೇಳಿದ್ದೀನಿ, ಅವನು ಒಳ್ಳೆಯನಲ್ಲ ಕಣೆ ಅಂತ ಹೇಳಿದ್ದೀನಿ. ಇನ್ನು ನಿನಗೆ ಪರಿಜ್ಞಾನ ಬೇಡವಾ? ಇನ್ನು ಮಾತಾಡ್ತಿದ್ಯಲ್ಲ ನಿಮ್ಮ ಅವನ ಹತ್ರ ನಿಂತ್ಕೊಂಡು. ಏಯ್, ನಾನು ಅವಾಗಲೇ ಹೇಳಿದ್ದೀನಿ, ನನ್ನ ಗಂಡನ ಬಗ್ಗೆ ಯಾರೇನು ಹೇಳಿದ್ರು ನಾನು ಕೇಳಲ್ಲ ಅಂತ ಹೇಳಿದ್ದೀನಿ. ಸುಮ್ಮನೆ ಹೋಗು, ನೀನು ಏನು ಹೇಳಿದ್ರು ಕೇಳಲ್ಲ. ನನಗೆ ಎಲ್ಲ ವಿಷಯ ಹೇಳಿದ್ದಾರೆ ಅವರು. ಎಲ್ಲ ವಿಷಯ ಹೇಳೇ ಮದುವೆ ಆಗಿರೋದು. ನೋಡು ಎಂಥದ್ದು ಬರುತ್ತೆ ಅಂತ. ನಾನು ಅವನಿಂದ ಸುಖಪಟ್ಟಿದ್ದು ಅಷ್ಟರಾಗೆ ಐತೆ. ಅವ್ನು ಕಟ್ಕೊಂಡಾಗಿಂದಾನು ಬರೀ ಗೋಳು ಇಕ್ಕೊಂಡಿದ್ದೆ ನನ್ನ. ಎಲ್ಲಾದ್ರಾಗೂ ಬರೀ ಜಗಳ ಜಗಳ ಜಗಳ. ಥೂ, ಅವ್ನಿಗೆ ಯಾಕೆ ಬೇಕು? ಅವನೊಬ್ಬ ಗಂಡ್ಸ. ಥೂ, ಅವನಿಗೆ ಗಂಡ್ಸ ಅಂತ ಹೇಳೋಕ್ಕೆ ಆಗಲ್ಲ ನನಗೆ. ಅವನು ಒಳ್ಳೆಯವನಲ್ಲ. ನಾನು ಅವನ ಜೊತೆ ಚೆನ್ನಾಗಿರ್ಬೇಕಂತ ನಾನು ಎಷ್ಟು ಪ್ರಯತ್ನ ಪಟ್ಟರು ಅವನು ಬರೀ ಜಗಳ 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 ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ ಹೊರತು ಅವ್ನು ಚೆನ್ನಾಗಿರ್ಬೇಕು ಹೆಂಡತಿ ಜೊತೆ ಅಂತ ಬಯಸಲ್ಲ. ಏಯ್, ಏನೇ ನೀನು ಮಾತಾಡೋದು? ಸುಮ್ಮನೆ ಹೋಗು. ನಮಗೂ ನಿಮಗೂ ಏನೋ ಸಂಬಂಧ ಇಲ್ಲ ಅಂತೇಳಿ ಎಲ್ಲ ಬರೆಸ್ಕೊಂಡ ಮೇಲೆ, ಡೈವರ್ಸ್ ಕೊಟ್ಟ ಮೇಲೆ 5 ಲಕ್ಷ ದುಡ್ಡು ಕೊಟ್ಟವನೇ ಬಿಸಾಕ್ಯವನೇ ನಿನ್ನ. ಹೋಗು, ಇಲ್ಲೇನು ಮಾತಾಡೋದಕ್ಕೆ ಬಂದಿದೀಯಾ? ಆಸ್ತಿ ಇರೋ ವಿಷಯ ಗೊತ್ತಾಗೈತಲ್ಲ ಸುಗುಣ. ಅದಕ್ಕೆ ಇವಾಗ ಉರಿ ಸ್ಟಾರ್ಟ್ ಆಗೈತೆ. ಆಸ್ತಿ ಇದೆ, ಇವಾಗ ನನಗೆ ಸಿಗ್ಲಿಲ್ವಲ್ಲಪ್ಪ. ಕೋಟಿಗಟ್ಟಲೆ ಆಸ್ತಿ ಸಿಕ್ಕಿದ್ರು ನಾನು ಇನ್ನೂ ಮೆರಿತಾ ಇದ್ದೆ, ಇನ್ನೂ ಜೋರಾಗಿ ಮೆರಿತಾ ಇದ್ದೆ ಅಂತ ಹೇಳಿ ಹೊಟ್ಟೆ ಉರಿತಾ ಐತೆ ಇವಾಗ. ಮತ್ತೆ ನೀವು ಅದು ಹೆಂಗೆ ಎಲ್ಲ ಆಸ್ತಿಗೆ ಹಕ್ಕಿಲ್ಲ ಅಂತೇಳಿ ಎಲ್ಲ ಹೆಂಗೆ ಬರೆಸ್ಕೊಂಡ್ರಿ? ಎಲ್ಲ ಬರೆಸ್ಕೊಬಿಟ್ಟು ಹಿಂಗೆ ಮೋಸ ಮಾಡೋಕ್ಕೆ ಎಷ್ಟು ದಿನದಿಂದ ಕಾಯ್ತಾ ಇದ್ರಿ ನೀವು? ಹಿಂಗೆ ಮೋಸ ಮಾಡಬಾರ್ದು. ಮೋಸ ಮಾಡಿದ್ರೆ ನೀವು ಉದ್ಧಾರ ಆಗಲ್ಲ. ಇವಾಗ ನೋಡಿ, ಮನೆ ಕಟ್ತಿದ್ದೀರಾ. ಮನೆ ಕಟ್ಟೋದು ಇದು ಅದು ಇದು ಮಾಡ್ತಾ ಇದ್ದೀರಾ. ನೀನು ಮನೆ ಕಟ್ಟೋದು ನೀನು ಯಾರು ಹೇಳೋಕ್ಕೆ? ನಮ್ಮ ದುಡ್ಡು ನಮ್ಮ ಕಾಸು ನಾವು ಕಟ್ತೀವಿ. ನೀನು ಯಾರು? ನಮಗೂ ನಿಮಗೂ ಸಂಬಂಧ ಇಲ್ಲ. ಸಂಬಂಧ ಯಾವತ್ತ ಕಳೆದೋಯ್ತು. ನೀವೆಂಥವ್ರು ಜನ, ನೀವೆಂಥ ಜನ ಅಂತ ಗೊತ್ತಾದ ಮೇಲೇ ಸಂಬಂಧ ಕಳೆದೋಯ್ತು. ಮಾತಾಡಬೇಡ ನೀನು. ನೀನೇ ತಾನೇ ಹೇಳಿದ್ದು 5 ಲಕ್ಷ ಕೊಟ್ಬಿಡು. ನಿಂದೇನು ಆಸ್ತಿ ಐತೆ ಪುಟ್ಕೋಸಿ? ನೀನೇನು ಮಾಡಿದ್ಯೋ ಲೋಫರ್? ನಿಂದೇನು ಮಾಡಿದ್ಯಾ? ನೀನು ಏನು ಮಾಡಿದ್ಯಾ ಅಂತ ನನ್ನ ಮಗನ ಕೇಳ್ದಲ್ಲ. ಇವತ್ತು ನನ್ನ ಮಕ್ಕಳದ್ದು 10 ಎಕರೆ ಹೊಲ ಐತೆ. 10 ಎಕರೆ ಹೊಲ ಐತೆ. ನೀನು ಏನಕ್ಕೆ ಇವಾಗ? ಹೇಳು, ಇವಾಗ ಮಾತಾಡು. ಏನೂ ಇಲ್ಲ ಪುಟ್ಕೋಸಿ. ನೀನು ಏನು ಮಾಡಿದ್ಯಾ? ಸ್ಟ್ರೈಟ್ ಒಂದು ಐತೆ ಅಷ್ಟೇ. ಅದೇನು ಬೇಕಾಗಿಲ್ಲ ನನಗೆ. 5 ಲಕ್ಷ ದುಡ್ಡು ಕೊಟ್ಬಿಡು. ನಿನ್ನ ಆಸ್ತಿ ನಾನು ಭಾಗನೇ ಬೇಡ ಅಂತ ಬರ್ಕೊಡ್ತೀನಿ ಅಂತ ಬರ್ಕೊಟ್ಟವ್ರು ಯಾರು? ಬಾಯಿ ಮುಚ್ಕೊಂಡು ಸುಮ್ಮನಿರು. ನೀನು ಮಾತಾಡಬೇಡ. ಹೇಳ್ದವ್ರು ಯಾರು? ಹೇಳಿರ್ಬೋದು. ನೀವೆಲ್ಲಿ ಹೇಳಿದ್ರಿ ಮತ್ತೆ? ಅಲ್ಲಿ ಹೊಲ ಐತೆ ಅಂತ ಯಾರ ತಗೋ ಹೇಳೇ ಇಲ್ಲ. ಇವಳ ತಾಗೆ ಯಾಕೆ ಕೇಳಬೇಕು? ನಮ್ಮ ತಾಗೆ ಹೇಳಿಲ್ಲ, ಅವ್ರ ಮಕ್ಳ ತಾಗೆ ಹೇಳಿಲ್ಲ ಅವರು. ಅಂದಮೇಲೆ ಇವಳೆ ಅವ್ರು ಅಳಿ ಹೇಳಕ್ಕೆ? ಇವಳು ಯಾರು ಹೇಳಕ್ಕೆ? ಇವಳ ತಾಗೆ ಯಾಕೆ ಹೇಳಬೇಕು ಅಂತ ಅವ್ರ ಮಕ್ಳ ತಾಗೆ ಹೇಳಿಲ್ಲ.
ಅದೇ ಡೈವರ್ಸ್ ಆಗತಕ್ಕ ಯಾತು ಗೊತ್ತಾಗೋದು ಬೇಡ ಅಂತ ಡೈವರ್ಸ್ ಆಗತಕ್ಕ ಯಾರ ತಾವು ಏನು ಹೇಳಿಲ್ಲ ಆಸ್ತಿ ಬಗ್ಗೆ. ಆಮೇಲೆ ಡೈವರ್ಸ್ ಆದಮೇಲೆ ಹೇಳಿರೋದು. ಗೊತ್ತಾಗ್ಲಿ ಎಲ್ಲ ಚೆನ್ನಾಗಿ ನೊಂದ್ಕೊಂಬ್ಲಿ ಅಂತ ಹೇಳಿ ಎಲ್ಲ ಡೈವರ್ಸ್ ಆದಮೇಲೆ ಹೇಳಿರೋದು. ಡೈವರ್ಸ್ ಆದಮೇಲೆ ನೋಡಿ ಇಂಥದ್ದು ಕೇಣಿ ಕಿತಾಪತಿ ಮಾಡ್ತಾ ಇದ್ದಾರೆ. ಡೈವರ್ಸ್ ಆದಮೇಲೆ ಮಾಡ್ತಾ ಇರೋದು ಇಂಥದ್ದು. ಡೈವರ್ಸ್ಗಿನ್ನ ಮುಂಚೆಗೆ ಆದರೆ ಭಾಗ ಕೊಡಬೇಕಾಗುತ್ತೆ ಅಂತ ಹಿಂಗೆ ಮಾಡ್ತಾ ಇರೋದು. ನಾನೇ ಮುಂದಾಗಲೇ ಹೇಳ್ಬಿಟ್ಟೆ. ನನಗೆ ಬುದ್ಧಿ ಇಲ್ಲ ಅನ್ನಿಸ್ತೈತಿ. ಇವಾಗ ಏನು ಮಾಡ್ತೀರಾ ಗೊತ್ತಿಲ್ಲ ನನಗೆ. ಭಾಗ ಕೊಡ್ರಿ 1 ಎಕರೆನಾದ್ರೂ. ಅಷ್ಟೇ, ನಿಮ್ಮಿಂದ ನನಗೆ ಮೋಸ ಆಗೈತೆ. ನೀನೇ ಬುದ್ಧಿವಂತಲು. ನೀನು ಅತಿಯಾಗಿ ಯೋಚನೆ ಮಾಡ್ತೀಯ, ಅತಿ ಬುದ್ಧಿವಂತೆ ನೀನು. ನಾವು ದಡ್ರು, ಏನೂ ಗೊತ್ತಾಗೋದಿಲ್ಲ. ನೀನೇ ಇಷ್ಟೊಂದೆಲ್ಲ ಯೋಚನೆ ಮಾಡಿರಬೇಕಾದ್ರೆ ನಾನು ಇನ್ನೆಷ್ಟು ಯೋಚನೆ ಮಾಡಿರಬೇಡ. ವಯಸ್ಸು ಸಣ್ಣಳಿದ್ದೇ ನೀನು ಇಷ್ಟೊಂದೆಲ್ಲ ತಲೆ ಓಡಿಸ್ತಾ ಇರಬೇಕಾದ್ರೆ ನಾನು ವಯಸ್ಸಲ್ಲಿ ದೊಡ್ಡನಾಗಿ ಕಷ್ಟ ಸುಖ ಅನುಭವಿಸಿ ಯಾರು ಎಂಥ ಜನ ಅಂತ ಹೇಳಿ ಎಲ್ಲ ಜನನೂ ನೋಡಿ ಅನುಭವಿಸಿ ಇರೋಳಿಗೆ ನನಗೆ ಎಷ್ಟು ಹೊಟ್ಟೆ ಉರಿಯೋಕ್ಕಿಲ್ಲ, ಎಷ್ಟು ನನಗೆ ಮನಸ್ಸಲ್ಲಿ ಇರಬೇಡ. ಭಾರಿ ಇದೆಯಾ ಬಿಡು ನೀನು. ಈಗ ಅವಳಿಗೆ ತಡ್ಕೊಂಬಕ್ಕೆ ಆಗ್ತಾ ಇಲ್ಲ. ನೀನು ಏನು ಹೇಳಿದ್ರು ನನ್ನ ಗಂಡನ ಬಗ್ಗೆ ಅಷ್ಟೇ. ನನ್ನ ಗಂಡ ಎಂಥವ್ರು ಅಂತ ನಿನಗೆ ಇರೋ ಅದೃಷ್ಟ ಇಲ್ಲ ಅಷ್ಟೇ. ಅವ್ರ ಜೊತೆ ಇರೋ ಅದೃಷ್ಟ ಇಲ್ಲ, ಅದಕ್ಕೆ ಬಿಟ್ಟೋಗಿದ್ಯಾ. ನನಗೆಲ್ಲ ಗೊತ್ತವ್ರೆಲ್ಲ ಹೇಳವ್ರೆ. ನೀನೇನಿಕ್ಕ ಪಿಟಿಂಗ್ ಇಡೋದಕ್ಕೆ ಬರಬೇಡ. ಅತ್ತೆ ಅವಾಗಲೇ ಪಿಟಿಂಗ್ ಇಡೋದಕ್ಕೆ ಬಂದಿದ್ಲು. ಅವ್ರನ್ನ ಯಾಕೆ ಮದುವೆ ಆದೆ ನಾನು, ಅವ್ನು ಒಳ್ಳೆಯವನಲ್ಲ. ನಾನಾಗಿ ನಾನು ಮೇಲೆ ಬಿದ್ದು ಮಾತಾಡ್ಸಿದ್ರು ಮಾತಾಡ್ತಾ ಇರಲಿಲ್ಲ. ಅವ್ರು ಹಂಗೆ ಹಿಂಗೆ ಅಂತ ಇಲ್ಲದ್ದೆಲ್ಲ ಹೇಳಕ್ಕೆ ಬಂದ್ಲು. ನಾಚಿಕೆ ಮಾನ ಮರ್ಯಾದೆ ಇಲ್ದವಳು. ಮತ್ತು ಅವನ ಬಗ್ಗೆ ಇರೋದು ಹೇಳಿದೆ. ನಾನೇನು ಇಲ್ಲದ್ದೇನು ನಾನು ಏನು ಹೇಳಿಲ್ಲ, ಇರೋದನ್ನೇ ನಾನು ಹೇಳಿದ್ದು. ಇಲ್ಲದ್ದೇನಾದರೂ ಹೇಳಿದ್ರೆ ನೀನು ಮಾತಾಡಬೇಕು. ಇರೋದನ್ನೇ ಹೇಳಿದ್ದು ನಾನು. ಅಯ್ಯೋ ತಾಯಿ, ನೀವು ನನ್ನ ಮಾತಾಡೋದಕ್ಕೆ ಬಿಡಲಿಲ್ಲ, ನಮ್ಮನ್ನು ಮಾತಾಡೋದಕ್ಕೆ ಬಿಡಲಿಲ್ಲಲ್ಲಮ್ಮ. ನಮ್ಮನ್ನೇನಾದರೂ ಮಾತಾಡೋದಕ್ಕೆ ಬಿಟ್ರಾ ನೀವು? ನನಗೇನು ಬೇಡ 5 ಲಕ್ಷ ದುಡ್ಡು ಕೊಡು, ನನಗೇನು ಬೇಡ 5 ಲಕ್ಷ ದುಡ್ಡು ಕೊಡು ಅಂತ ಹೇಳಿದ ಮೇಲೆ ನಾವಿನ್ನೇನು ದಡ್ರ? ನೀನು ಬೇಡ ಅಂದರೂ ನಾವು ಕೊಡೋಕ್ಕೆ? ಅಯ್ಯೋ, ನೀನು ಏನು ತಿಳ್ಕೊಂಡಿದ್ಯಾ? ಏನೂ ಇಲ್ಲ ಅವ್ರದ್ದು ಅಂತ ತಿಳ್ಕೊಂಡಿದ್ದೆ ನೀನು. ಇವಾಗ ಆಸ್ತಿ ವಿಚಾರ ಗೊತ್ತಾದ ಮೇಲೆ ನಿನಗೆ ಉರಿ ಸ್ಟಾರ್ಟ್ ಆಗೈತೆ. ಇವಾಗ ಏನು ಮಾಡೋಕ್ಕಾಗುತ್ತೆ? ಇವಾಗಲಾದರೂ ಕೊಡ್ರಿ. ಅತ್ಲಾಗ ಇನ್ನೇನು ಮಾಡೋಕ್ಕಾಗುತ್ತೆ? ಅಷ್ಟೊಂದು ಹೊಲ ಐತೆ, ಕೋಟಿ ಕಟ್ಲೆ ಹೊಲ ಬಾಳುತ್ತೆ ಅಲ್ಲಿ. ಇವಾಗ 1 ಎಕರೆನಾದರೂ ಕೊಡ್ರಿ. ಅತ್ಲಾಗ ಅವಳ ಜೀವನಕ್ಕಾಗುತ್ತೆ. ಏನು ಕೊಟ್ಟಿಲ್ಲ, ಏನಿಲ್ಲ. ಕೊಡ್ತವಾರೆ ಇನ್ನೇನು. ಕೊಡ್ತಾರೆ ಅಂತ ಕನ್ಸು ಕಾಣ್ತಾ ಇರು. ಯಾತಿಲ್ಲ, ನಾಳೆ ಮುಗಿದು ಎಲ್ಲ ಡಿಸೈಡ್ ಆಗಿ ಡೈವರ್ಸ್ ಆದಮೇಲೆ ತಿರ್ಕೊಡೋಕ್ಕೇನು ಇವ್ರಿಗೆ ಬುದ್ಧಿ ಇಲ್ಲ ಅಂತ ತಿಳ್ಕೊಬಿಟ್ಟಿದ್ಯಾ? ಸುಮ್ಮನೆ ಹೋದ್ರೆ ಸರಿ. ಇಲ್ಲಿ ಜಗಳ ಮಾಡೋದು ಎಲ್ಲ ಮಾಡಿದೀಯ ಅಂದ್ರೆ ನೋಡು. ಎಲ್ಲ ಮೋಸ ಮಾಡಿದ್ರೆ ಹೇಳಿ ನೀವೇನು ಉದ್ಧಾರ ಆಗಲ್ಲ, ಹಾಳಾಗಿ ಹೋಗ್ತೀರಾ. ನನಗೆ ಮೋಸ ಮಾಡಿ ಹಿಂಗೆ ಮಾಡಿದ್ರೆ ನೀವೇನು ಉದ್ಧಾರ ಆಗಲ್ಲ. ನಾನು ಎಷ್ಟು ನೊಂದ್ಕೊಂಡಿದ್ದೀನಿ, ನಾನು ಎಷ್ಟು ಬೇಜಾರಾಗಿದ್ದೀನಿ ಅಂತ ನನಗೆ ಗೊತ್ತು. ಹಿಂಗೆ ರೀತಿ ಮೋಸ ಮಾಡಿದಾರಲ್ಲ ನೋಡಿ, ನಿಮಗೆ ಯಾವ್ದು ರೂಪದಾಗಾದ್ರೂ ಕಾಣುತ್ತೆ. ಏನಾದರೂ ಒಂದು ಬಂದೇ ಬರುತ್ತೆ. ನೋಡ್ತಾ ಇರ್ರಿ ಬೇಕಿದ್ರೆ ನೀವು. ಹಿಂಗೆ ಮಾಡಬೇಕು ಅಂತ ಎಷ್ಟು ದಿನದಿಂದ ಕಾತ್ಕೊಂಡಿದ್ರೋ ಏನೋ ನೀವು. ಅವನು ಮನೆಯಾಳ ನನ್ನ ಯಾಕೆ ಈ ರೀತಿ ಮಾತಾಡಿಸಿ ನನಗೆ ಮೋಸ ಮಾಡಿ ಲವ್ ಮಾಡಿ ಮದುವೆ ಆದ. ಅದ್ರಾಗೆ ಇಂಥ ನನ್ನ ಜೀವನ ಹಾಳು ಮಾಡೋಕ್ಕೆ ಹೋಗಿ ಎಲ್ಲ ಆದಮೇಲೆ ಮತ್ತೆ ಯಾಕೆ ಬಂದಿದೆಯೇ? ಒಳ್ಳೆ ಹುಡುಗ ಸಿಕ್ಕವನಲ್ಲ, ಶ್ರೀಮಂತ ಹುಡುಗ, ಚೆನ್ನಾಗಿರೋಗ ಅವನ ಜೊತೆ. ಚೆನ್ನಾಗಿರ್ತೀನಿ ಹೇಳು, ಚೆನ್ನಾಗಿರ್ತೀನಿ. ಅದಕ್ಕೆ ನಾನು ಅನ್ಬೇಕು. ಮತ್ತೆ ನನಗೆ ಹೊಟ್ಟೆ ಉರಿತೈತೆ ಅಂದೆ ಅಂತೀನಿ. ನಿಮ್ಗಾಗಿದ್ರು ಹೊಟ್ಟೆ ಉರಿಯೋದು. ಇಂಥ ವಿಷಯ ಕೇಳಿದ್ರೆ ಏನೂ ಇಲ್ಲ ಅನ್ನೋ ಥರ ನಾಟಕ ಮಾಡಿ ಇವಾಗ ಹೇಳಿರಿ ಆಸ್ತಿ ಐತೆ ಅನ್ನೋ ವಿಷಯ. ಯಾರಿಗೆ ತಾನೇ ಹೊಟ್ಟೆ ಉರಿಯೋಕ್ಕಿಲ್ಲ? ಇಂಥವ್ರಿಗೂ ಹೊಟ್ಟೆ ಉರಿತೈತಿ. ಅದಕ್ಕೆ ನಾನು ಮಾತಾಡಿದೆ. ನನಗೆ ಒಟ್ಟೂರಿ ಸಹಿಸ್ಕೊಳಕ್ಕಾಗಲಿಲ್ಲ. ನನಗೆ ಸಿಟ್ಟು ಬಂತು. ನನಗೆ ಆ ಸಿಟ್ಟು ತೋರಿಸ್ತೆ ಅಷ್ಟೇ. ಉದ್ಧಾರ ಆಗಲ್ಲ, ನೀವು ಹಾಳಾಗಿ ಹೋಗ್ತೀರಾ. ಹೋಗ್ರಿ ಒಟ್ಟು ಹಾಕಮ್ಮ. ಸುಮ್ಮನೆ ಬಾಯಿಲಿ ಹಾಕನ್, ಬಾಯಿಲಿ ಸುಮ್ಮನೆ ಯಾಕೆ? ಆಮೇಲೆ ಮಾತಾಡೋಣ ಬಾ. ಏನು ಮಾಡೋಣಪ್ಪ ಅನ್ನಿಸ್ತೈತೆ ನನಗಂತೂ. ನಿದ್ದೆನೇ ಬತ್ತಿಲ್ಲ, ಯಾವುದ್ರಲ್ಲೂ ಖುಷಿ ಇಲ್ಲ. ಆ ಥರ ಆಗ್ಬಿಟ್ಟೈತೆ. ಇವತ್ತು ನಾವು 50,000 ಲಾಭ ಸಿಕ್ಕೈತೆ. 50,000 ಲಾಭ ಸಿಕ್ಕರೂ ನನಗೆ ಅಷ್ಟು ಖುಷಿ ಆಗ್ತಾ ಇಲ್ಲ. ಅಷ್ಟು ನನಗೆ ಬೇಜಾರಾಗ್ತೈತೆ, ಸಿಟ್ಟು ಬರ್ತೈತೆ. ಏನು ಮಾಡೋಣ ಅನ್ನಿಸ್ತೈತೆ. ಈ ನನ್ನ ಮಗ ಅವತ್ತು ನನಗೆ ಹೇಳಲೇ ಇಲ್ಲ ಈ ಆಸ್ತಿ ಐತಿ ಅನ್ನೋ ವಿಷಯ. ಸ್ವಲ್ಪ ಗೊತ್ತಾಗಿದ್ರೆ ನಾನು ಆಸ್ತಿಲಿ ಭಾಗ ತಗೊಳ್ದೆ ಅಂತೂ ನಾನು ಇರ್ತಿರ್ಲಿಲ್ಲ. ತಗೊಂತಿದ್ದೆ ನಾನೇ. ಸ್ವಲ್ಪನಾದ್ರೂ ಹಿಂದೆ ಮುಂದೆ ಯೋಚನೆ ಮಾಡಲಿಲ್ಲ. ಎಂಥ ಕೆಲಸ ಮಾಡ್ಕೊಂಡಪ್ಪ ಅನ್ನಿಸ್ತೈತೆ ನನಗೆ. ನೋಡ್ತಾ ಇರಿ, ನೀನು ಓದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.